ಕರ್ನಾಟಕಕ್ಕೆ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕಿಗೆ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕಿಗೆ 4 ಸೌತ್ ಆಫ್ರಿಕಾ ಚೀತಾಸರ ತಂದ್ರು. ಓಕೆ, 2 ಮೇಲ್ ಚೀತಾಸು, 2 ಫಿಮೇಲ್ ಚೀತಾಸ್, ಕಪಲ್ಸ್. ಓಕೆ, ಸೊ ತಗೊಂಬಂದಿದ್ದಾರೆ. 1 ತಿಂಗಳು ಕ್ವಾರಂಟೈನ್ ಮಾಡ್ತಾರೆ ಅದನ್ನು. ಓಕೆ, ಸೊ 30 days ಕ್ವಾರಂಟೈನ್ ಮಾಡ್ತಾರೆ. ಅಂದ್ರೆ ಎಲ್ಲ ನಿಗಾ ವಹಿಸ್ತಾರೆ. ಅಡಾಪ್ಟ್ ಆಗ್ಬೇಕಲ್ಲ, ಹೊಸ ವಾತಾವರಣಕ್ಕೆ ಅಡಾಪ್ಟ್ ಆಗ್ಬೇಕು. ಹುಷಾರ್ ತಪ್ಪರ್ ಕಷ್ಟ ಆಗ್ಬಿಡ್ತಾವ, ರೈಟ್? ಸೊ ಚೀತಾ ಬಗ್ಗೆ ಈಗ ಇಲ್ಲಿ ಹೇಳೋ ಎನ್ವಿರಾನ್ಮೆಂಟಲ್ ಹೇಳು, ಇಲ್ಲಿ ಹೇಳ್ಬೇಕಾ ಹೇಳ್ಬೇಕಾ ಅಲ್ಲ, ಮತ್ತ ಅಲ್ಲಿ ಹೇಳ್ಬೇಕಲ್ಲ ಅಂತ. ಆಯ್ತು, ಓಕೆ. ಲಿಸನ್, ಬ್ರೀಫ್ ಮಾಡ್ಬಿಡ್ತೀನಿ. ಸರ್, ಇಟ್ ಈಸ್ ಒನ್ ಅಮಾಂಗ್ ದ 7 ಬಿಗ್ ಕ್ಯಾಟ್ಸ್. 7 ದೊಡ್ಡ ಬೆಕ್ಕುಗಳಲ್ಲಿ 1 ದೊಡ್ಡ ಬೆಕ್ಕು ಚೀತಾ. ಸೊ 7 ಬಿಗ್ ಕ್ಯಾಟ್ಸ್ ತಗೊಂಡ್ರೆ ಟೈಗರ್, ಲಯನ್, ಲೆಪರ್ಡ್, ಸ್ನೋ ಲೆಪರ್ಡ್, ಜಾಗ್ವರ್, ಪೂಮಾ, ಚೀತಾ. ಆಯ್ತಾ? ಅದರಲ್ಲಿ ನೀವು ಪರ್ಟಿಕ್ಯುಲರ್ ಚೀತಾ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನೋಡಿ, ಈ 7 ದೊಡ್ಡ ಬೆಕ್ಕುಗಳು ಬರುತ್ತಲ್ಲ, ಈ 7ರಲ್ಲಿ 5 ದೊಡ್ಡ ಬೆಕ್ಕುಗಳು ಒಂದೇ ಕುಟುಂಬಕ್ಕೆ ಸೇರಿದವು. ಓಕೆ, ಪ್ಯಾಂಥೆರಾ ಕುಟುಂಬಕ್ಕೆ ಸೇರಿದವು. ಟೈಗರ್ ಪ್ಯಾಂಥೆರಾ ಟೈಗ್ರಿಸ್, ಲಯನ್ ಪ್ಯಾಂಥೆರಾ ಲಿಯೋ, ಪ್ಯಾಂಥೆರಾ ಲಿಯೋ ಪರ್ಸಿಕಾ. ಓಕೆ, ಲೆಪರ್ಡ್ ಪ್ಯಾಂಥೆರಾ ಪರ್ಡೋಸ್ಫ್ಯೂಸ್ಕಾ, ಸ್ನೋ ಲೆಪರ್ಡ್ ಪ್ಯಾಂಥೆರಾ ಯುನಿಷಾ, ಜಾಗ್ವರ್ ಪ್ಯಾಂಥೆರಾ ಓಂಕಾ. ಆಯ್ತಾ? ಇದು ಬಿಟ್ಬಿಡಿ, ಆಯ್ತಾ? ಇನ್ 2 ಸ್ಪೀಶೀಸ್ ಇದಾವಲ್ಲ, ಅವು ನಾನ್ ಪ್ಯಾಂಥೆರಾ. ಅದ್ರಲ್ಲಿ ಒಂದಿದು ಚೀತಾ, ನಾನ್ ಪ್ಯಾಂಥೆರಾ. ಇದು ಪ್ಯಾಂಥೆರಾ ಕುಟುಂಬಕ್ಕೆ ಸೇರಿರಲ್ಲ. ಅಸಿನೋನಿಕ್ಸ್ ಜುಬಾಟಸ್ ಅಂತ ಕರಿತೀವಿ. ಅಸಿನೋನಿಕ್ಸ್ ಜುಬಾಟಸ್ ಸೈಂಟಿಫಿಕ್ ನೇಮು. ಇನ್ನೊಂದು ಪೂಮಾ ಕಾಂಕಾಲರ್. ಓಕೆ, ಸೊ ಇಟ್ಸ್ ಎ ಬಿಗ್ ಕ್ಯಾಟ್ ಬಟ್ ವಿಚ್ ಬಿಲಾಂಗ್ಸ್ ಟು ನಾನ್ ಪ್ಯಾಂಥೆರಾ ಸ್ಪೀಶೀಸ್ ಅಂತ ಹೇಳ್ತೀವಿ. ಒಂದು ಪಾಯಿಂಟ್ ನಂಬರ್ 2. ಓಕೆ, ಇಟ್ ಇಸ್ ದ ಓನ್ಲಿ ಬಿಗ್ ಕ್ಯಾಟ್ ವಿಚ್ ಕೆನಾಟ್ ರೋರ್. ಗರ್ಜನೆ ಮಾಡಲ್ಲ ಇದು, ಮಿಯಾವ್ ಅನ್ನತ್ತೆ. ಇಟ್ ಕೆನಾಟ್ ರೋರ್, ಗರ್ಜನೆ ಮಾಡಕ್ಕಾಗಲ್ಲ. 2. 3ನೇ ಪಾಯಿಂಟ್, ವರ್ಲ್ಡ್ಸ್ ಫಾಸ್ಟೆಸ್ಟ್ ರನ್ನಿಂಗ್ ಲ್ಯಾಂಡ್ ಮ್ಯಾಮಲ್. ಅತ್ಯಂತ ವೇಗವಾಗಿ ಓಡುವ ಭೂಸಸ್ತನಿ. ಪಾಪ ಹುಸೈನ್ ಬೋಲ್ಟ್ ಬಹಳ ಪ್ರಯತ್ನ ಮಾಡಿದ್ರು ರೆಕಾರ್ಡ್ ಬೀಟ್ ಮಾಡಬೇಕು ಅಂತ, ಹುಸೈನ್ ಬೋಲ್ಟ್, ಬಟ್ ಆಗ್ಲಿಲ್ಲ. ಬಟ್ ಪ್ರಕೃತಿ ಸಪೋರ್ಟ್ ಮಾಡ್ಲಿಲ್ಲ. ಬಟ್ ಆಗದಿದ್ದ ಒಳ್ಳೆದಾಯ್ತು. ಇಲ್ಲಂಡ್ ಟೆಕ್ಸ್ಟ್ ಬುಕ್ಸ್ ಎಲ್ಲ ರೀಪ್ರಿಂಟ್ ಆಗ್ಬೇಕಾಯ್ತು. ವರ್ಲ್ಡ್ಸ್ ಫಾಸ್ಟೆಸ್ಟ್ ರನ್ನಿಂಗ್ ಲ್ಯಾಂಡ್ ಮ್ಯಾಮಲ್ ಹುಸೈನ್ ಬೋಲ್ಟ್, ರೈಟ್? ಓಕೆ, ಬಟ್ ಚೀತಾ, ಭಾರತ ಚೀತಾಗಳನ್ನ ಕಳ್ಕೊಳ್ಳುತ್ತೆ. ನೋಡಿ, ನಮ್ಮಲ್ಲಿ 3683 ಹುಲಿಗಳಿದಾವೆ. 3683, ರೈಟ್? 82, 83. ಸೊ 3683 ಟೈಗರ್ಸ್ ಇದಾವೆ. 15,000ಕ್ಕೂ ಹೆಚ್ಚು ಲೆಪರ್ಡ್ಸ್ ಇದಾವೆ. 800 ಸಿಂಹಗಳಿದಾವೆ. 700 ಹಿಮಚಿರತೆಗಳಿದಾವೆ. ಆಯ್ತಾ? ಬಟ್ ಚೀತಾಗಳ ಇದ್ದು ನಾವು ಅದನ್ನು ಕಳ್ಕೊಂಡ್ವಿ. ಭಾರತ್ ನೋಡಿ, ಇಂಡಿಯಾ ಹ್ಯಾಡ್ ಥೌಸಂಡ್ಸ್ ಆಫ್ ಚೀತಾಸ್ ಇನ್ ದ ಪಾಸ್ಟ್. ಇಂಡಿಯಾ ಹ್ಯಾಡ್ ಥೌಸಂಡ್ಸ್ ಆಫ್ ಚೀತಾಸ್ ಇನ್ ದ ಪಾಸ್ಟ್, ಬಟ್ ವಿ ಲಾಸ್ಟ್. ಹಾಗಾದ್ರೆ ಭಾರತ ಚೀತಾಗಳನ್ನ ಹೆಂಗ್ ಕಳ್ಕೊಳ್ಳೋದು ನೋಡಿ. ಈ ಭಾರತದ ಮೇಲೆ ಮುಸಲ್ಮಾನರ ಆಕ್ರಮಣ ಆದಾಗ, ಅರಬ್ ಇರ್ಬೋದು, ಮೊಘಲರಿರ್ಬೋದು, ಟರ್ಕಿಶ್ ಇರ್ಬೋದು, ಅಫ್ಘನ್ರ್ ಇರ್ಬೋದು, ಸೊ ಇಸ್ಲಾಮಿಕ್ ಇನ್ವೇಷನ್ ಆದಾಗ ಭಾರತದಲ್ಲಿ ಚೀತಾಗಳನ್ನ ಬೇಟೆಯಾಡ್ತಕ್ಕಂಥ ಪ್ರವೃತ್ತಿ ಶುರು ಆಯಿತು. ಓಕೆ, ಡ್ಯೂ ಟು ಇಸ್ಲಾಮಿಕ್ ಇನ್ವೇಷನ್. ಬಟ್ ಅಂದ್ರೆ ವ್ಯಾಪಕವಾಗಿ ಏನಿರಲಿಲ್ಲ, ಎಲ್ಲ 1-2 ಬೇಟೆ ಆಡ್ತಾ ಇದ್ರು. ಬಿಲ್ಲು ಬಾಣ ಈಟಿ ಬರ್ಜಿ ಇಟ್ಕೊಂಡು 1-2 ಬೇಟೆ ಆಡ್ತಾ ಇದ್ರು. ಒಂದು ಲೆವೆಲಿಗೆ ಇತ್ತು. ಬಟ್ ಬ್ರಿಟಿಷರ ಆಕ್ರಮಣದ ನಂತರ ಚೀತಾಗಳನ್ನ ಬೇಟೆ ಆಡ್ತಕ್ಕಂಥ ಪ್ರವೃತ್ತಿ ವ್ಯಾಪಕವಾಗಿ ಬೆಳೀತು. ಯಾಕೆಂದ್ರೆ ಬ್ರಿಟಿಷರ್ಸ್ ಆಡ್ ಮಾಡರ್ನ್ ವೆಪನ್ಸ್. ಓಕೆ, ತಮ್ಮ ಸ್ಯಾಡಿಸಮ್ ಪ್ರದರ್ಶನ ಮಾಡ್ತಾರೆ. ಸ್ಯಾಡಿಸಮ್ ಅಂದ್ರೆ ಒಂದು ಜೀಪ್ ಹತ್ಕೊಂಡು, ಒಂದು ಪಿಸ್ತೂಲ್ ಇಟ್ಕೊಂಡು, ಜೀಪ್ ಹತ್ಕೊಂಡು ಪಿಸ್ತೂಲ್ ಇಟ್ಕೊಂಡು ವರ್ಲ್ಡ್ಸ್ ಫಾಸ್ಟೆಸ್ಟ್ ರನ್ನಿಂಗ್ ಲ್ಯಾಂಡ್ ಮ್ಯಾಮಲ್ನ ಅಟ್ಟಾಡಿಸ್ಕೊಂಡು ಹೊಡಿಯೋದು ಒಂಥರ ಖುಷಿ ಅವ್ರಿಗದು. ತಮ್ಮ ಪ್ಲೆಷರ್ಗೋಸ್ಕರ, ತಮ್ಮ ಹಾಬಿಗೋಸ್ಕರ, ತಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ, ತಮ್ಮ ಸ್ಯಾಡಿಸಮ್ಗೋಸ್ಕರ ಚೀತಾಗಳ ಬಲಿ ಆಯಿತು.
ಇತಿಹಾಸದಲ್ಲಿ ಒಂದ್ ಕಡೆ ಬರೀತಾರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತ ಒಂದು ದಿನಕ್ಕೆ 16 ಚೀತಾಗಳನ್ನು ಕಳಕಳುತ್ತಿತ್ತು. ಇಂಡಿಯಾ ಯೂಸ್ ಟು ಲೂಸ್ ಟೆನ್ಸ್ ಆಫ್ ಚೀತಾಸ್ ಇನ್ ಅ ಸಿಂಗಲ್ ಡೇ ಡ್ಯೂರಿಂಗ್ ಬ್ರಿಟಿಷ್ ರೈನ್ ಅಂತ ಬರೀತಾರೆ ನೋಡಿ. ಅದೇನು ದುರದೃಷ್ಟನು 1947 ಅಲ್ಲಿ ಡೌಟ್ ಬಂದು ಭಾರತ ಸರ್ಕಾರ ಚೀತಾಗಳ ಗಣತಿ ಮಾಡಿಸ್ತು. ಒಂದೇ ಒಂದು ಚೀತಾ ಉಳಿಸಿರ್ಲಿಲ್ಲ, ನಾಟ್ ಇವನ್ ಎ ಸಿಂಗಲ್ ಚೀತಾ. ಬಟ್ 1949 ಅಲ್ಲಿ ಸರ್ಕಾರಕ್ಕೆ ಯಾರೋ ಫೋನ್ ಮಾಡಿದ್ರು, ಸ್ವತಂತ್ರ ಭಾರತದ ಕೊನೆಯ ಚೀತಾ ಸಿಕ್ಕಿದೆ ನೋಡಿ. ಆ ಚೀತಾ ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಕಾಯ್ಕೊಂಡಿತ್ತು. ಸ್ವತಂತ್ರ ಭಾರತದ ಕೊನೆಯ ಚೀತಾ ಕಾಣಿಸ್ಕೊಂಡಿತ್ತು ಗುರು ಘಾಸಿದಾಸ್ಪುರ್ ನ್ಯಾಷನಲ್ ಪಾರ್ಕ್ ಮತ್ತು ತಾಮೋರ್ ಪಿಂಗ್ಲಾ ನ್ಯಾಷನಲ್ ಪಾರ್ಕ್ ಅಲ್ಲಿ. ಪಾಪ ಪಾರ್ಟ್ನರ್ ಇಲ್ಲ, ಒಂಟಿತನ ತಾಳಕ್ಕಾಗ್ದಲ್ಲ ಸೂಸೈಡ್ ಮಾಡ್ಕೊಂಡ್ಬಿಡ್ತು. ದೇರ್ ವಾಸ್ ನೋ ಪಾರ್ಟ್ನರ್. ಅಂದ್ರೆ ಇರ್ಬೇಕಲ್ಲ, ಮೇಲಿಗೆ ಫೀಮೇಲ್ ಇರ್ಬೇಕು, ಫೀಮೇಲಿಗೆ ಮೇಲ್ ಇರ್ಬೇಕು, ಬಟ್ ಏನು ಒಂದೇ ಒಂದು ಚೀತಾ. ಸೊ ಇಟ್ ಆಲ್ಸೋ ಡೈಡ್. ಅದು ಹುಡುಕಾಡಿದ್ರು 3 ವರ್ಷಗಳ ಕಾರ್ಯಾಚರಣೆ. ಕಾಶ್ಮೀರಿಂದ ಕನ್ಯಾಕುಮಾರಿ, ಗುಜರಾತಿಂದ ನಾರ್ತ್ ಈಸ್ಟು, ನಾಟ್ ಇವನ್ ಎ ಚೀತಾ ವಾಸ್ ಫೌಂಡ್. 1952ರಲ್ಲಿ ಇಡೀ ಜಗತ್ತಿಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ಬೇಕಾದಂತ ಪರಿಸ್ಥಿತಿ ಬಂತು. ಅಫಿಷಿಯಲಿ ಭಾರತ ಸರ್ಕಾರ ಹೇಳ್ತು, ಭಾರತದಲ್ಲಿ ಚೀತಾಗಳು ನಿರ್ನಾಮಗೊಂಡಿರುವ ಪ್ರಭೇದಗಳು. ಸೊ 2009ರಲ್ಲಿ ಮತ್ತೆ ಯಾರೊಬ್ರು ಸಂಸತ್ತಲ್ಲಿ ಭಾಷಣ ಮಾಡಿದ್ರು, ಭಾರತ ಚೀತಾಗಳ ನಾಡು, ಚೀತಾಗಳು ಆಳಿ ಹೋದ ನಾಡು, ಹೆಂಗಾದ್ರೂ ಮಾಡಿ ಚೀತಾಗಳನ್ನು ವಾಪಸ್ ತರಬೇಕ್ರಿ. ಆವಾಗ 2011ರಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಆಗುತ್ತೆ, ರೀಇಂಟ್ರೊಡಕ್ಷನ್ ಆಫ್ ಚೀತಾ ಪ್ರಾಜೆಕ್ಟ್ ಟು ಇಂಡಿಯಾ. ಅದು 2014 ಸುಪ್ರೀಂ ಕೋರ್ಟ್ ಸ್ಟೇ ಕೊಡುತ್ತೆ. ಸುಪ್ರೀಂ ಕೋರ್ಟ್ ಈ ರೆಸೊಲ್ಯೂಷನ್ ಪಾಸ್ ಮಾಡಿದಾಗ ಸುಪ್ರೀಂ ಕೋರ್ಟ್ ಬೈಯುತ್ತೆ, ಫಸ್ಟ್ ಇಲ್ಲಿರೋ ಪ್ರಾಣಿಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ಅವನ್ ಯಾಕೆ ಅಲ್ಲಿಂದ ಕರ್ಕೊಂಬಂದು ಇಲ್ಲಿ ಸಾಯಿಸ್ತಾರ, ಅವಲ್ಲೇ ಸಾಯ್ಲಿ, ಚೀತಾಗಳು ಎಲ್ಲೇ ಇರಲಿ, ಹೇಗೆ ಇರಲಿ, ಅಲ್ಲೇ ಇರಲಿ. ಸುಪ್ರೀಂ ಕೋರ್ಟ್ 2ನೇ ರೀಸನ್ ಹೇಳುತ್ತೆ, ಚೀತಾಗಳನ್ನ ತರಬೇಡಿ, ಯಾಕೆಂದ್ರೆ ಇಲ್ಲಿರ್ತಕ್ಕಂಥ ಪ್ರಭೇದಗಳೊಟ್ಟಿಗೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಗುಜರಾತಿಗೆ ಹಾಕಿದ್ರೆ ಲಯನ್ ಇದೆ, ಮಧ್ಯಪ್ರದೇಶ, ಕರ್ನಾಟಕ ಮತ್ತು ಉತ್ತರಾಖಂಡ್ ಹಾಕಿದ್ರೆ ಟೈಗರ್ ಇದೆ, ಲೆಪರ್ಡ್ ಇದೆ. ಸೊ ಕಾಂಪಿಟೇಷನ್ ಜಾಸ್ತಿ ಆಗಿ ಚೀತಾಗಳು ಮತ್ತೆ ಸಾಯ್ತಕ್ಕಂಥ ಪರಿಸ್ಥಿತಿಗೆ ಬರ್ತಾವ. 3ನೇ ಕಾರಣ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದು ನೋಡಿ, 1947ಕ್ಕಿಂತ ಮುಂಚೆ ಭಾರತದ ಪಾಪ್ಯುಲೇಷನ್ ಬರೀ 27 ಕೋಟಿ, ಈ 150 ಕೋಟಿ. ನಮಗೆ ಜಾಗಿಲ್ಲ, ಮನೆ ಮೇಲೆ ಮನೆ ಕಟ್ಕೊಂಡು ಅಪಾರ್ಟ್ಮೆಂಟ್ ಮಾಡ್ಕೊಂಡಿದೀವಿ, ಚೀತಾಗಳಿಗೆ ಹೇಳ್ತಾರ ಜಾಗನ. ಹಂಗು ಹಿಂಗು ಸುಪ್ರೀಂ ಕೋರ್ಟ್ನ ಕನ್ವಿನ್ಸ್ ಮಾಡಿ ಸ್ಟೇ ವೆಕೇಟ್ ಮಾಡಿಸಿ, ಓಕೆ, 2022 ಸೆಪ್ಟೆಂಬರ್ 17ನೇ ತಾರೀಕು 70 ವರ್ಷಗಳ ನಂತರ ಚೀತಾಗಳು ಭಾರತಕ್ಕೆ ಪಾದಾರ್ಪಣೆ ಮಾಡ್ತವೆ. ಓಕೆ, ಸೊ ಫಸ್ಟ್ ಬ್ಯಾಚಿನ ಚೀತಾಗಳು ಆಫ್ರಿಕಾದ ನಮೀಬಿಯಾ ಕಾಡುಗಳಿಂದ 8 ಚೀತಾ, ಆಮೇಲೆ ಸೆಕೆಂಡ್ ಬ್ಯಾಚು ಸೌತ್ ಆಫ್ರಿಕಾದಿಂದ 12 ಚೀತಾ, ಆಮೇಲೆ ಬೋಟ್ಸ್ವಾನ ಕಾಡುಗಳಿಂದ 3 ಚೀತಾ. ಟೋಟಲ್ಲು ಇದುವರೆಗೂ ಒಂದು 28 ಚೀತಾ ತಂದಿವೆ. ಕೆಲವು ಉಳ್ಕೊಂಡಿದ್ದಾವೆ, ಕೆಲವು ಸತ್ತೋಗಿದ್ದಾವೆ, ಕೆಲವು ಮರಿ ಹಾಕಿದ್ದಾವೆ, ಕೂಡಿ ಕಳೆದು ಒಂದು 60-70 ಚೀತಾಗಳು ಇದಾವೆ, ಆಗಿದಾವೆ. ಓಕೆ, ಇಟ್ಸ್ ಎ ಗುಡ್ ಡೆವಲಪ್ಮೆಂಟ್. ಅದರಲ್ಲಿ ಒಂದು 4 ಚೀತಾ ಬನ್ನರ್ಘಟ್ಟಕ್ಕೆ ತಾಂಬಂದು ಹಾಕಿದೆ. ಓಕೆ, ಸರಿ. ರೀಇಂಟ್ರೊಡಕ್ಷನ್ ಆಫ್ ಚೀತಾಸ್ಗೆ ಆಯ್ಕೆಯಾಗಿರ್ತಕ್ಕಂಥ ಭಾರತದ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ಕೇಳಿದ್ರೆ ಕೂನೋ ಪಾಲ್ಪುರ್ ನ್ಯಾಷನಲ್ ಪಾರ್ಕ್, ಮಧ್ಯಪ್ರದೇಶ್. ಚೀತಾರ್ಗಳ ಪುನರ್ ಪರಿಚಯ ಯೋಜನೆಗೆ ಆಯ್ಕೆಯಾಗಿರ್ತಕ್ಕಂಥ ನ್ಯಾಷನಲ್ ಪಾರ್ಕ್